ರಘುಜಿ, ಶುಭಂ ವಾಸ್ತು ವಿಭಾಗದಲ್ಲಿ ನಿನ್ನೆ ತಿಳಿಸ್ಕೊಡ್ತಿದ್ರಿ, ಯಾವ ಮನೆಯಲ್ಲಿ ಕುಜ ಪ್ರಭಾವ ಜಾಸ್ತಿ ಇದೆಯೋ ಆ ಮನೆಯಲ್ಲಿ ಮಿಕ್ಸಿ, ಗ್ರೈಂಡರ್ ಅಥವಾ ಫ್ರಿಡ್ಜ್ ಎಲ್ಲ ಸ್ವಲ್ಪ ರಿಪೇರಿಗೆ ಬರ್ತಾ ಇರತ್ತೆ ಅವಾಗ. ಒಂದ್ ರೀತಿ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತಾನೆ ಹೇಳ್ಬಹುದು. ಆದ್ರೂ ಅದಕ್ಕೂ ಒಂದು ಪರಿಹಾರ ಇದೆ ಅಂತ ಹೇಳಿದ್ರಿ, ಹೇಗೆ ಗುರುಜಿ? ಕುಜ ಪ್ರಭಾವ ಅಂತ ಹೇಳಿದ್ರೆ ಸಂಖ್ಯೆ 9ರ ಪ್ರಭಾವ, ಅಂಗಾರಕ ಪ್ರಭಾವ ಅನ್ನತಕ್ಕಂಥದ್ದು. ದೋಷ ಬೇರೆ, ಪ್ರಭಾವ ಬೇರೆ. ದೋಷ ಅಂದ್ರೆ ಮೇಲಕ್ಕೆ ಟಿಕೆಟ್ ಇಲ್ಲ ಮೇಜರ್ ಆಕ್ಸಿಡೆಂಟ್. ಫ್ರಿಡ್ಜ್ ಡಮಾಲ್ ಅಂದು ಆ ಸಂದರ್ಭದಲ್ಲಿ ನೀವಿದ್ದು ಬೆಂಕಿ ಹೊತ್ಕೊಂಡು ನಿಮಗೆ ಗೊತ್ತಿಲ್ಲದೆ ಮಲಗಿದ್ರಿ, ಅದು ಮನೆಯೆಲ್ಲ ಹಬ್ಬಿ ಮನೆಯಲ್ಲಿರೋ ವಸ್ತುಗಳೆಲ್ಲ ಸುಟ್ಟೋಗಿ ನಿಮ್ಮದು ಎಲ್ಲ ಒಂದು ಚರ ಆಸ್ತಿಗಳಿಗೆಲ್ಲ ಧಕ್ಕೆ ಆಗೋದು, ಇಲ್ಲ ದೇಹಕ್ಕೆ ಧಕ್ಕೆ ಆಗೋದು, ಸುಟ್ಟೋಗೋದು, ದೇಹದೊಂದು ಭಾಗ, ಇಲ್ಲ ಕೈಕಾಲು ಮುರಿಯೋದು, ರಕ್ತ ಹೋಗೋದು, ಈ ಥರ ಆಗ್ತಕ್ಕಂಥದ್ದು ದೋಷ. ಪ್ರಭಾವ ಬೇರೆ. ಪ್ರಭಾವ ಒಂದು ಗುದ್ದಷ್ಟೇ. ಸೊ ಅಂಥ ಒಂದು ಗುದ್ದಿನ ಪ್ರಭಾವಗಳು ಆದಾಗ ಫ್ರಿಡ್ಜ್ ಕೆಟ್ಟೋಗ್ಬಿಡೋದು, ಫ್ರಿಡ್ಜಿಗೆ ಬೆಂಕಿ ಬೀಳೋದು, ಮಿಕ್ಸಿ ಕೆಟ್ಟೋಗೋದು, ಗ್ರೈಂಡರ್ ಕೆಟ್ಟೋಗೋದು, ಇಲ್ಲ ಟಿವಿ ಹೊಡೆದೋಗೋದು, ಇಲ್ಲ ಟಿವಿ ಕೆಟ್ಟೋಗೋದು. ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಮುಖ್ಯವಾಗಿ ಪವರ್ ಐಟಮ್ಸ್ ಮನೆಯಲ್ಲಿ ಗೊತ್ತಿಲ್ಲದೆಯೇ ಏನಾಗುತ್ತೆ ಅಂದರೆ ಪ್ಲಗ್-ಇನ್ಸ್ ಕೆಲವರು ಹೋಗಿ ನೋಡಿಬೇಕಾದ್ರೆ ನೀವು ಹೇಳ್ತೀರಾ, ಇಲ್ಲ ನಂದು ಎಲೆಕ್ಟ್ರಾನಿಕ್ಸ್ ಏನೋ ಕೆಲವರು ಹೇಳ್ತಿರ್ತಾರೆ, ಇದರಲ್ಲಿ ಏನೋ ನನ್ನ ಬಾಡಿನಲ್ಲಿ ವೈರೇಷನ್ ಇರಬೇಕು ಗುರುಜಿ, ಪ್ಲಗ್ ಹಾಕಕ್ಕೆ ಹೋದಾಗೆಲ್ಲ ಏನೋ ಶಾಕ್ ಹೊಡೆದಂಗೆ ಅನಿಸುತ್ತೆ, ಬೇರೆ ಏನೋ ಟಚ್ ಮಾಡಿದ್ರೆ ಶಾಕ್ ಹೊಡೆದಂಗೆ ಅನಿಸುತ್ತೆ ಅಂತ. ನೀವು ಬುಕ್ಕನ್ನು ಮುಟ್ಟು ನೋಡಿ ಶಾಕ್ ಹೊಡೆಯಲ್ಲ, ಅದೇ ಲ್ಯಾಪ್ಟಾಪ್ ಮುಟ್ಟು ನೋಡಿ ಶಾಕ್ ಹೊಡೆಯುತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲೋ ವೈಬ್ರೇಷನ್, ಸುಮ್ಮನೆ ಈ ಪವರ್ ಪಾಸ್ ಆಗ್ತಿಲ್ಲ, ಚಾರ್ಜ್ ಆಗ್ತಿಲ್ಲ, ಈ ಥರದ್ದು ಏನೋ ಒಂದು ಎಮರ್ಜೆನ್ಸಿ ಟೈಮ್ನಲ್ಲಿ ನೈಟಲ್ಲಿ ಮಲಗಿರ್ತೀರ, ಫ್ಯಾನ್ ಆಫ್, ಕರೆಂಟ್ ಇಲ್ಲ, ನಿಮ್ಮ UPS ಆಫ್ ಆಗಿದೆ, ಅಲ್ಲೆಲ್ಲೂ ಕುಜನ್ ಪ್ರಭಾವ. ದೋಷ ಬೇರೆ. ದೋಷ ಅಂದ್ರೆ ಫ್ಯಾನೇ ಇಲ್ಲ, UPS ಇಲ್ಲ, UPS ಡಮಾಲ್, ಅದು ಇನ್ನಷ್ಟು ಹತ್ಕೊಳ್ಳುತ್ತೆ ಅನ್ನತಕ್ಕಂಥದ್ದು. ಗಾಡಿ ಛಿದ್ರ ಪಂಚರ್ ಆಗೋದು ಬೇರೆ, ಸ್ಟೇರಿಂಗ್ ಏನೋ ಒಂದು ರಿಪೇರಿ ಆಗೋದು ಬೇರೆ, ಸೈಡಲ್ಲಿ ಒಂದು ಗುದ್ಕೊಳ್ಳೋದು ಬೇರೆ, ಮಿರರ್ ಹೋಗೋದು ಬೇರೆ, ಗ್ಲಾಸ್ ಹೋಗೋದು ಬೇರೆ, ಆಗಾಗ ಕರೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಪ್ರಭಾವಗಳು. ಈಗ ಯಾರಾದ್ರೂ ಈ ಕುಜ ಪ್ರಭಾವ ಇದ್ರೆ ನೋಡಿ, ನಿಮ್ಮ ಮೇಲೆ ಗಾಡಿ ಓಡಿಸ್ತಿರ್ತಾರೆ, ನೀವು ಹಿಂದ್ಗಡೆ ಕೂತ್ಕೊಳ್ಳಿ, ನೋಡಿ ಅಲ್ಲೊಂದು ತಮಾಷೆ, ಮೆತ್ತಗೋಡ್ಸೋ ನನಗೆ ಯಾಕೋ ಟಚ್ ಆದಂಗೆ ಅನ್ಸುತ್ತೆ, ವಾಲ್ ಬೇಡ, ಈ ಕಡೆ, ಸರಿಯಾಗಿ ಕೂತ್ಕೊಳ್ಳೋ, ಅದೇನು ಬಡ್ಕೋತಾ ಇದೆ, ನಾನು ಮೆತ್ತಿಗೆ ಹೋಗ್ತಿದ್ದೀನಿ. ಅವ್ನು 40 ಹೋಗ್ತಿದ್ರು, ನಿಮ್ಗೆ 80 ಇರ್ತಾರೆ, ಈ ಥರ ಗುಂಡಿಗೆ ಕೈಲಿ ಇಟ್ಕೊಂಡು ಈ ಥರ ಗಡಗಡ ಅಂತಿರ್ತಾರೆ. ಪ್ರಭಾವ, ವೈಬ್ರೇಷನ್ ಅಂತ ಹೇಳ್ತೀವಿ. ನೀವು ಮುಂದ್ಗಡೆ ಕುತ್ಕೊಂಡು ಓಡಿಸ್ ನೋಡಿ, ಇನ್ನೊಂದು ತಮಾಷೆ, ಅವನ ಗುಂಡಿಗೆ ಕೈಗೆಲ್ಲ ಜಾರ್ಬಿಟ್ಟಿರುತ್ತೆ, ಅವನು ಹಿಂದ್ಗಡೆ ಕುತ್ಕೊಂಡಿರೋ ಒಂದು 6 ಅಭಸ ಇರುತ್ತೆ. ಕುಜ ಹತ್ತಿರ ಜಾಸ್ತಿ. ಫ್ಲಗ್ ತೆಗೆದು ಟನ್ ಸ್ವಿಚ್ ಹಾಕಿ, ಏನು ಹಾಕಿದ್ರೆ ಯಾವುದು ಅಂತಿಲ್ಲ, ಚಾಕು ತಗೊಂಡು ಕಚಕ್ ಅಂತ ಹಾಕೊಂಡಿರ್ತೀರ, ಎಲ್ಲೋ ರಕ್ತ ಸೋರ್ತು. ಕುಜನ್ ಭಾವ ಇದ್ದವರಿಗೆ ಪೆಟ್ಟು ಅಂತ ಅನ್ಸೋದೇ ಇಲ್ಲ. ಏನು ಇಲ್ಲ ಬಿಡಿ ಗುರುಗಳೇ, ಇವೆಲ್ಲ ಸಾಮಾನ್ಯ ಅನ್ನತಕ್ಕಂಥ ಒಂದು ಫ್ರಿಡ್ಜ್ ತಾನೆ ಇನ್ನೊಂದು ತರಿಸಿದ್ರೆ ಆಯಿತು, ರೆಡಿ ಮಾಡಿಸಿದ್ರೆ ಆಯಿತು. ಆದರೆ ಆ ಪ್ರಭಾವಗಳೆಲ್ಲೋ ತೋರಿಸ್ತಿದೆ ಅಂದರೆ ಬೆಂಕಿ ಪ್ರಭಾವ ಜಾಸ್ತಿ ಇದೆ ಆ ಮನೆಯಲ್ಲಿ. ಮೊದಲು ಆ ವಸ್ತುಗಳನ್ನು ಎಲ್ಲಿಟ್ಟು ಯೂಸ್ ಮಾಡ್ತಿದ್ದೀರಾ ನೋಡಿ. ಕೆಲವರು ಅತಿ ಮುಖ್ಯವಾಗಿ ಐರನ್ ಬಾಕ್ಸ್ನ ಬೆಡ್ರೂಮ್ನಲ್ಲಿ ಯೂಸ್ ಮಾಡ್ತಿರ್ತೀರ, ತುಂಬಾ ದೊಡ್ಡ ತಪ್ಪದು, ಹೇಳೋ ಹಾಗೇ ಇಲ್ಲ. ಅಲ್ಲಿ ಮಲಗೋ ಮನೆ ಅಂದರೆ ಶುಕ್ರ, ಅಲ್ಲಿ ಕುಜ ತಗೊಂಡ್ಬರ್ತೀರಾ ನೀವು. ಶುಕ್ರ ಅಂದರೆ ಏನು, ಆನಂದವಾಗಿ ಮಲಗೋದು, ವ್ಯಯಸ್ಥಾನ, ಮಲಗೋ ಮನೆ, ನೆಮ್ಮದಿ ಮನೆ, ಅದು ತೃಪ್ತದಾಯಕವಾಗಿ. ಬೆಂಕಿ ತಗೊಬಂದು ಯಾರಾದ್ರೂ ಹೇಳ್ತಾರ? ಐರನ್ ಹಾಕೋದು ಹಾಕ್ತೀರಾ, ತಗೊಂಡು ಮಂಚದ ಕೆಳಗಡೆ ಇಡೋದು, ಮಂಚದ ಪಕ್ಕದಲ್ಲೇ ಇಡೋದು, ಈ ಒಂದು ಪ್ರಭಾವಗಳು ಕನ್ಫರ್ಮ್ ಸಮಸ್ಯೆ, ಇಡಬಾರದು. ಇನ್ನೂ ಒಂದು ನೋಡಿ, ಬೆಡ್ರೂಮ್ಗಳಲ್ಲಿ ಟಿವಿ ಹಾಕೊಂಡಿರ್ತೀರ, ಅದ್ಭುತ. ಕಂಪ್ಯೂಟರ್ ಹಾಕೊಂಡಿರ್ತೀರ, ಇನ್ನೂ ಅದ್ಭುತ. ಯಾರಾದ್ರೂ ಬೆಡ್ರೂಮ್ನಲ್ಲಿ ಕಂಪ್ಯೂಟರ್ ಟಿವಿ ಹಾಕೊಂಡಿರೋರು ಯಾವತ್ತಾದ್ರೂ 11 ಗಂಟೆ ಒಳಗಡೆ ನೀವು ನಿದ್ದೆ ಮಾಡಿದ್ರೆ ಸೂಕ್ಷ್ಮವಾಗಿ ಗಮನಿಸಿ, ನಾನು ಚಾಲೆಂಜ್ ಮಾಡ್ತೇನೆ ನೋಡಿ. ಅದರ ಪ್ರಭಾವವೇ ಅಲ್ಲೇ ಕಿರಿಕಿರಿ ಬರೋದು, ಅಲ್ಲೇ ಜಗಳ. ಶುಕ್ರನ ಮನೆ ಅದು. ನೀವು ತಗೊಬಂದು ಬೆಂಕಿ ಇಟ್ಟರೆ ಎಷ್ಟೊತ್ತಿರುತ್ತೆ, ಸುಡೋಕೆ ಶುರು ಆಗುತ್ತೆ. ತಕ ಅಂತ. ಅಲ್ಲಿ AC ಇಡಿ ಪರವಾಗಿಲ್ಲ, ಇಲ್ಲ ಒಂದು ಕೂಲರ್ ಇಡಿ ಪರವಾಗಿಲ್ಲ, ಒಂದು ಫ್ಯಾನ್ ಇಡಿ ಪರವಾಗಿಲ್ಲ, ಕಿಟಕಿ ತೆಗೆದು ಗಾಳಿ ಬರೋ ಹಾಗೆ ಮಾಡಿ ಪರವಾಗಿಲ್ಲ, ಒಂದು ಫ್ರಾಗ್ರೆನ್ಸ್ ಇಡಿ ಪರವಾಗಿಲ್ಲ, ಒಂದು ರೂಮಿಗೆ ಒಂದು ಸೌಂದರ್ಯವರ್ಧಕ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಒಂದು ಬೆಣ್ಣೆ ಕೃಷ್ಣನ್ ಚಿತ್ರ, ಗೊತ್ತಿಲ್ಲ, ವಿನಾಯಕನ ಚಿತ್ರ ಇಟ್ಬಿಟ್ಟಿರ್ತೀರ ಬೆಡ್ರೂಮ್ನಲ್ಲಿ. ಫ್ರಿಡ್ಜ್ ಇಡಬಹುದು ಪರವಾಗಿಲ್ಲ ಬೆಡ್ರೂಮ್ನಲ್ಲಿ, ಶುಕ್ರನ ಪ್ರಭಾವದ ಆ ಮನೆಯಲ್ಲಿ ಅಲಂಕಾರಿಕ ವಸ್ತು ಅದು ಇಡಬಹುದು. ಮಿಕ್ಸಿ ಗ್ರೈಂಡರ್ ಎಲ್ಲ ಇಡೋ ಹಾಗಿಲ್ಲ, ಕುಜನ್ ಭಾವದ ವಸ್ತುಗಳದು. ತಂಪು ಮಾಡೋ ವಸ್ತುಗಳು ಬೆಡ್ರೂಮ್ನಲ್ಲಿ ಇಡಬಹುದು. ಓದೋ ಮನೆಯಲ್ಲೂ ಅಷ್ಟೇ, ಅಲ್ಲಿ ಮಿಕ್ಸಿ ಗ್ರೈಂಡರ್ ಎಲ್ಲ ಹಾಕ್ಬಾರ್ದು. ನೋಡಿ, ಓದೋ ಮನೆ, ಮಕ್ಕಳು ಓದ್ಲಿಕ್ಕೆ ಅಂತ ಒಂದು ರೂಮ್ ಮಾಡಿದ್ದೀರಾ,
ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮಿಕ್ಸಿ ಆಗಿದ್ರೆ ಡಿಸ್ಟರ್ಬೆನ್ಸ್ ಆಗೋದಿಲ್ವೋ? ಗ್ರೈಂಡ್ ಓಡ್ತಿದ್ರೆ ಡಿಸ್ಟರ್ಬೆನ್ಸ್ ಆಗೋದಿಲ್ವೋ? ಟಿವಿ ಹಾಕಿದ್ರೆ ಡಿಸ್ಟರ್ಬೆನ್ಸ್ ಆಗೋದಿಲ್ವೋ? ಬುಧನ್ ಮನೆ ಅದು, ಬುಧನಿಗೂ ಕುಜನಿಗೂ ಆಗೋದಿಲ್ಲ. ಬುಧ ಯುವರಾಜ ಪಟ್ಟ ಅಂತ ಹೇಳ್ತವೆ, ಅವನು ಆಡೋ ಮಗು. ಅಲ್ಲಿ ಹೋಗಿಟ್ಟಂದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ? ಎಲೆಕ್ಟ್ರಾನಿಕ್ ವಸ್ತು ಬಿಚ್ಚಿ ತೆಗೆದು ಕೈ ಇಟ್ಟು ಶಾಕ್ ಹೊಡಿಸ್ಕೊಂಡು ಇನ್ನೇನೋ ರಿಪೇರಿ ಮಾಡಿರ್ತಾರೆ. ಮಕ್ಕಳ ಕೈಗೆ ಏನಾದ್ರೂ ನಾವು ಸೂಕ್ಷ್ಮ ವಸ್ತುಗಳು ಇರ್ತೇವೋ? ಖಂಡಿತ ಇಲ್ವಲ್ಲ. ಇಂಥ ಒಂದು ಕದಲಿಕೆಗಳು, ಯಾವುದನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಡಬೇಕು. ಈ ಕೈಯನ್ನು ಇಲ್ಲಿಟ್ಟು ಈ ಕೈಯನ್ನು ಕಾಲ ಹತ್ರ ಇಟ್ಟರೆ ಎಷ್ಟು ಅಷ್ಟಾವಿಕ್ರವಾಗಿ ನಾವು ಕಾಣಿಸ್ತೀವಲ್ವಾ? ಬೆಡ್ರೂಮ್ನಲ್ಲಿ ಫಸ್ಟ್ ಟಿವಿ ತೆಗೀರಿ, ಅತಿ ಮುಖ್ಯವಾಗಿ. ಬೆಡ್ರೂಮ್ನಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳಿದ್ರೆ ಅತಿ ಮುಖ್ಯವಾಗಿ ಐರನ್ ಬಾಕ್ಸು, ಮುರಿದೋಗಿರೋ ಮಿಕ್ಸಿ, ಗ್ರೈಂಡ್ರು ಮಂಚದ ಕೆಳಗಡೆ ತಳ್ಳಿಬಿಟ್ಟಿರ್ತೀರ, ಇಲ್ಲ ತಲೆ ಮೇಲೆ ತಗೊಬಂದು ಇಟ್ಬಿಟ್ಟಿರ್ತೀರ, ಒಂದು ಅಟ್ಟದ ಥರ ಮಾಡಿಬಿಟ್ಟು ಅಲ್ಲಿ ಇಡಬೇಡಿ. ಅಡುಗೆ ಮನೆಯಲ್ಲಿಡಿ, ಅತಿ ಮುಖ್ಯವಾಗಿ ದಕ್ಷಿಣದ ದಿಕ್ಕಿನಲ್ಲಿಡಿ ಅಡಿಗೆ ಮನೆಯಲ್ಲಿ. ಪಶ್ಚಿಮ ಓಕೆ, ಆದ್ರೆ ದಕ್ಷಿಣದಲ್ಲಿಟ್ರೆ ಏನು ತೊಂದರೆಗಳಾಗೋದಿಲ್ಲ. ನೀವು ಪಶ್ಚಿಮದಲ್ಲಿಟ್ಟರೆ ಗ್ಯಾರಂಟಿ ಅದಕ್ಕೆ ವಿಸ್ಫೋಟಕ್ಕೆ ನಾಂದಿನೋ ವರ್ಕೇ ಆಗೋಲ್ಲ. ಅದು ಏನೋ ಮಿಕ್ಸಿ ಅಗರ್ರು ಏನೋ ಗೊತ್ತಿಲ್ಲ ಗುರುಜಿ. ಅಡಿಗೆ ಮನೆಗೆ ಹೋದ್ರೆ ಅಡಿಗೆನೇ ರೆಡಿ ಆಗೋಲ್ಲ. ಪಶ್ಚಿಮದ ಕಡೆ ಮುಖ ನೋಡ್ಕೊಂಡು ಮಾಡ್ತಿರ್ತೀರಾ, ಇಲ್ಲ ಪಶ್ಚಿಮದಲ್ಲಿ ಫ್ರಿಡ್ಜ್ ಇಟ್ಟಿರ್ತೀರಾ, ಇಲ್ಲ ಪಶ್ಚಿಮದಲ್ಲಿ ನೀವು ಮಿಕ್ಸಿ ಇಟ್ಟಿರ್ತೀರಾ, ಗ್ರೈಂಡ್ ಇಟ್ಟಿರ್ತೀರಾ. ಅದನ್ನ ಕುಜನ ಮೂಲೆಯಲ್ಲಿ, ದಕ್ಷಿಣ ಅನ್ನೋದೇ ಕುಜನ ತತ್ವ, ಅಲ್ಲಿಡಿ. ಅದಕ್ಕೆ ಅಡಿಗೆ ಮಾಡಿದ ಮೇಲೂ ಕೂಡ ದಕ್ಷಿಣದಲ್ಲಿ ಇಡಬೇಕು. ಕುಜ ಪಿತೃದೇವತೆಗಳಿರ್ತಾರೆ, ಯಮರಾಜ ಬರ್ತಾನೆ, ಆತ ಸಂತೃಪ್ತನಾಗ್ತಾನೆ. ಅಡಿಗೆ ಮಾಡೋದು ಪೂರ್ವಕ್ಕೆ ನೋಡ್ಕೊಂಡು ಪೂರ್ವದ ಕಡೆ ಅಲ್ಲಿಟ್ಟು ಮಾಡಿ ತೆಗೆದು ಅಡಿಗೆ ಆದ್ಮೇಲೆ ತಗೋಬಂದು ಆ ದವಸ, ಧಾನ್ಯ, ಅಕ್ಕಿ, ಬೇಳೆ, ಹಿಟ್ಟು ಎಲ್ಲ ದಕ್ಷಿಣದ ಆ ಒಂದು ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಇಡಬೇಕು. ಖಾಲಿ ಪಾತ್ರೆ, ತೊಳೆದಿದ್ದ ಲೋಟ, ತಟ್ಟೆ, ಗ್ಲಾಸು ಇದೆಲ್ಲ ಬಂದು ಪೂರ್ವದ ಕೆಳಗಡೆ ಏನಾದ್ರು ಬಾಕ್ಸ್ಗಳಿದ್ರೆ ಅಲ್ಲಿಡಬೇಕು, ಇಲ್ಲ ಪೂರ್ವದಲ್ಲಿ. ಇನ್ನೂ ಒಂದು ತಪ್ಪು ಗೊತ್ತಿಲ್ಲ, ಖಾರದ ಪುಡಿ, ಮೆಣಸಿನ್ಕಾಯಿ ಇದೆಲ್ಲ ತಗೋಬಿಟ್ಟು ಜೀರಿಗೆ, ಏನ್ ಮಾಡ್ತೀರಾ, ಮೆಣಸು, ಪೆಪ್ಪರ್ ಪೌಡ್ರು, ಉಪ್ಪು ಇದನ್ನೆಲ್ಲ ಪೂರ್ವದ ಕಡೆ ಒಂದು ಶೆಲ್ಫ್ ಮಾಡಿಬಿಟ್ಟು ಇಟ್ಟಿರ್ತೀರಾ. ನೋಡಿ ಒಂದು ಅದ್ಭುತ, ಅಲ್ಲಿ ಸುಡ್ತಾನೇ ಇರುತ್ತೆ, ಏನಾದ್ರೂ ಒಂದು ಎಣ್ಣೆ ಆರಿಸ್ಕೊತಾನೆ ಇರುತ್ತೆ ಆ ಮನೆ ಹೆಣ್ಮಗು. ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಇಲ್ಲ ಸಪ್ಪೆ, ಅಯ್ಯೋ ಮರ್ತು ಬಿಟ್ಟೆ ರೀ, ಹೆಂಗಾಯ್ತೋ ಗೊತ್ತಿಲ್ಲ ರೀ, ಪಕ್ಕ ನೀವು ಪೂರ್ವದಲ್ಲಿ ಇಟ್ಟಿರ್ತೀರ. ಸೂರ್ಯನ ಮನೆಯಲ್ಲಿ ಯಾರಾದ್ರೂ ಹೋಗ್ಬಿಟ್ಟು ಸ್ಪೈಸಿ ಇಡ್ತಾರೋ? ಸ್ಪೈಸಿ ಇಡಬೇಕಾಗಿರೋದು ಪಶ್ಚಿಮದಲ್ಲಿ. ಸ್ಪೈಸಿ ಕಾರಕ ಅಂತ ಹೇಳೋದಂದ್ರೆ ಶನಿ ತತ್ವ ಜಾಸ್ತಿ ಇರೋರು ನೋಡಿ ಉಪ್ಪು ಹುಳಿ ಖಾರ ತಿಂದು ಯಮನಿದ್ದೆ ಹೋಗ್ತಾರೆ. ಆಹಾ, ಅವರು ಸುಖಪುರುಷರು, ಎಲ್ಲಿ ಕುಳಿತರು ನಿದ್ದೆ ಅವ್ರದ್ದು, ಬ್ರಹ್ಮಾನಂದ ಅವ್ರದ್ದು, ತಮಟೆ ಹೊಡೆದ್ರು ಕೇಳಿಸೋಲ್ಲ. ಸೊ ಅಲ್ಲಿಡಬೇಕು ಅನ್ನತಕ್ಕಂಥ ಒಂದು ಭಾವ ಹೇಳ್ತೇವೆ. ಸೊ ಇಂಥ ಒಂದು ಸಣ್ಣ ಬದಲಾವಣೆಗಳು ಈ ಪ್ಯಾಕೆಟಲ್ಲಿ ಇಟ್ಬಿಟ್ಟು ಇಲ್ಲೆಲ್ಲೋ ಹುಡುಕ್ದಾಗ ಆಗಬಾರ್ದು, ಇಲ್ಲಿ ಇಟ್ಬಿಟ್ಟು ಇಲ್ಲೆಲ್ಲೋ ಹುಡುಕ್ದಾಗ ಆಗಬಾರ್ದು. ಸೊ ಆ ಮನೇಲಿ ಒಂದು ಚಿಕ್ಕ ಬದಲಾವಣೆಗಳನ್ನು ಅತಿ ಮುಖ್ಯವಾಗಿ ಮಾಡ್ಕೊಳ್ಳಿ. ಸೊ ಅಡಿಗೆ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಅತಿ ಮುಖ್ಯವಾಗಿ ಟಿವಿ ಇಡಬಾರ್ದು, ಟಿವಿ ನೋಡ್ಕೊಂಡು ಅಡಿಗೆ ಮಾಡಬಾರ್ದು. ಎಲ್ಲೋ ಡೈವರ್ಷನ್, ಉಪಕಾರ ಜಾಸ್ತಿ ಆಗ್ತಿರಲ್ವಾ? ಮನೆಯ ಹಾಲ್ನಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಆ ಒಂದು ಟಿವಿಯನ್ನು ಹಾಕಿ, ತೊಂದರೆ ಇಲ್ಲ. ಇನ್ನೂ ಒಂದು ನೋಡಿ, ಫ್ರಿಡ್ಜ್ ಇಟ್ಟಿರ್ತೀರಾ, ಗುರುಗಳೇ ರೇಷನ್ ತಗೋಬರ್ತೀವಿ, ಹಣ್ಣು, ತರಕಾರಿ, ಸೊಪ್ಪು, ಐಸ್ ಕ್ರೀಮು ಎಲ್ಲ ತಗೊಬಂದು ಎಲ್ಲ ಸೇರಿಸ್ತೀವಿ, 3 ದಿನಕ್ಕಿರಲ್ಲ ಗುರುಜಿ, ಏನಂತ ಗೊತ್ತಿಲ್ಲ. ಮನೇಲಿರೋದು ನಾವು 4 ಜನ, 2 ಮಕ್ಕಳು, ಗಂಡ, ಹೆಂಡತಿ, ಅಮ್ಮ, ಅಪ್ಪ. ಆ ಮಕ್ಳು ಏನ್ ತಿಂತಾವೆ? ಅಮ್ಮ ಅಪ್ಪನೂ ವಯಸ್ಸಾಗ್ಬಿಟ್ಟಿದೆ, ಏನಿದೆ ಅದೇನು ಖಾಲಿ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಗುರುಜಿ. ಅದು ಯಾಕೆ, ಏನಕ್ಕೆ, ಒಂದು ಸಣ್ಣ ಕದಲಿಕೆ ಇರುತ್ತೆ. ಅದನ್ನ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತಾನೆ, ಕಾದು ನೋಡಿ. ಗುರುಜಿ, ನಿಜಕ್ಕೂ ನೀವು ಹೇಳ್ದಂತೆ ಹಾಗಾದ್ರೆ ನಿಮ್ ಪ್ರಕಾರ ಬರೀ ಮನೆಯ ಬಾಗಿಲುಗಳನ್ನ ಸರಿಯಾದ ದಿಕ್ಕಿನಲ್ಲಿಟ್ರೆ ಸಾಲದು, ದೈನಂದಿನ ದಿನಗಳಲ್ಲಿ ನಾವು ಉಪಯೋಗಿಸೋ ಪದಾರ್ಥಗಳು ಕೂಡ ಆಯಾ ಜಾಗದಲ್ಲಿದ್ರೆ ನಮಗ್ ಶ್ರೇಯಸ್ಕರ ಅಂತ ಹೇಳಿದ್ರಿ.